ಸೊ ಹಾಯ್ ಹೆಲೋ ನಮಸ್ಕಾರ. ನಾನು ಮಿಸ್ಟರ್ ಮಚ ಮಾಡ್ತಿರುವ ನಮಸ್ಕಾರಗಳು. ಗೈಸ್ ಎಲ್ಲರೂ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಗೈಸ್ ಇವು ಪ್ರತಿಯೊಬ್ಬರು ಲಕ್ಸುರಿಯಸ್ ಲೈಫು, ಲಕ್ಸುರಿಯಸ್ ಫ್ಲ್ಯಾಟ್ ಎಲ್ಲ ತೋರಿಸ್ತಾರೆ. ಸೊ ನಾನು ಬಂದ್ಬಿಟ್ಟು ಇವತ್ತಿನಿಂದ ಹೊಸ ಥರ ವಿಡಿಯೋಸ್ ಗೈಸ್. ಇದು ನನಗೆ ನಿಮ್ಗೂ ಹೊಸ ಅಂದರೆ ನಾನು ಮಾಡ್ತಿರೋದು ಹೊಸ ಥರ ವಿಡಿಯೋ. ಸೊ ಗೈಸ್ ಏನಂದರೆ ನಾನು ಅಂದ್ಕೊಂಡಿದ್ದೆ ವೈ ಕಾಂಟ್ ಅಂದರೆ ನಾನು ಯಾಕೆ ಬ್ಯಾಚುಲರ್ ಲೈಫು, ನಾನು ಇರೋದು ಲೈಫ್ ಯಾಕೆ ನಾನು ತೋರಿಸ್ಬಾರ್ದು ಅಂತಂದ್ಬಿಟ್ಟು ನಾನು ತುಂಬ ಯೋಚನೆ ಮಾಡೋದ್ರ ಬಗ್ಗೆ. ಸೊ ನಾನು ಡಿಸೈಡ್ ಮಾಡಿದ್ದೀನಿ ಬ್ಯಾಚುಲರ್ ಲೈಫು ವಿಡಿಯೋಸ್ ಮಾಡೋಣ ಅಂದ್ಬಿಟ್ಟು. ನನ್ನ ರಿಯಲ್ ಲೈಫ್ ಏನಿದೆ ಅಂದ್ಬಿಟ್ಟು ಅದು ನಿಮಗೆ ಅಂದರೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ಥರ ಡಿಸಿಷನ್ ತೊಗೊಂಡಿದ್ದೀನಿ. ಸೊ ಗೈಸ್ ಏನಂದರೆ ಇದರಲ್ಲಿ ತುಂಬ ಚಾಲೆಂಜಸ್ ಇರ್ತವೆ. ಸೊ ಇಟ್ಸ್ ಓಕೆ. ಅಂದರೆ ಯಾವುದೇ ಈಗೋ ಇಲ್ದೇ ಏನೂ ಇಲ್ದೇ ಶೋಕಿ ಎಂದು ಶೋ ಆಫ್ ಮಾಡ್ದೇನೆ ನಂದು 27 ಇಯರ್ಸ್ ಓಲ್ಡ್ ನಾನು. ಸೊ 27 ವರ್ಷ ನನಗೆ. ಸೊ ನಾನು ನಂದು ಲೈಫ್ ಯಾವ ಥರ ಇದೆ ಅಂದ್ಬಿಟ್ಟು ವಾಟ್ ಎವರ್ ಅಪ್ಸ್ ಆ್ಯಂಡ್ ಡೌನ್ ಫುಲ್ ತೋರಿಸ್ಬೇಕಂತಿದ್ದೀನಿ. ಸೊ ಗೈಸ್ ಏನು ಅನ್ಬೇಕಂದ್ರೆ ನನಗೆ ತುಂಬ ಇಷ್ಟ ಆಗೋದು ಕ್ರಿಕೆಟ್. ಓಕೆನಾ. ಕ್ರಿಕೆಟ್ ಬಗ್ಗೆ ಅಂದರೆ ನಾನು ಇಂಡಿಯಾ ಅಂದರೆ ಅದರ್ ಕಂಟ್ರೀಸ್ದು ರಿವ್ಯೂ ಮಾಡ್ತಾ ಇರ್ತೀನಿ ನಂದು ವಿಡಿಯೋಸಲ್ಲಿ. ನೆಕ್ಸ್ಟ್ ಅದರ ಕ್ಯಾರಿ ಆನ್ ಮಾಡ್ತಾ ಇರ್ತೀನಿ. ಏನಂದರೆ ಪಬ್ಲಿಕ್ ರಿವ್ಯೂ ಎಲ್ಲ ನಾ ಬಂಡವಾಳ ಹಾಕಿದ್ರೆ ಅಂತ ನಮ್ಗೊಂದು 2,000 ಉಳಿತದೆ. 2,000 ಉಳಿಯುತ್ತೆ ಡೈಲಿ. ಅಂದರೆ ನನಗೇನೋ ಡೌಟ್ಸ್ ಇದ್ರೆ ಎಲ್ಲರೂ ತುಂಬ ಡೌಟ್ಸ್ ಇರ್ತವೆ. ಇವಾಗ ಏನಾದರೂ ಸೋಷಿಯಲಿ ಏನಾದರೂ ಕ್ವಶನ್ಸ್ ಇರ್ತವೆ ಅಥವಾ ನನಗೂ ಸ್ವಲ್ಪ ಕ್ವಶನ್ಸ್ ಇರ್ತವೆ. ಸೊ ಆ ಕ್ವಶನ್ಸ್ನ ಆನ್ಸರ್ನ ಸ್ವಲ್ಪ ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ಕೇಳಿಬಿಟ್ಟು ಅದಕ್ಕೆ ಆನ್ಸರ್ ಮಾಡಬೇಕು ಅಂದ್ಬಿಟ್ಟು ಆ ಥರ ವೀಡಿಯೋಸು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕುಕ್ಕಿಂಗ್ ಗೈಸ್. ಕುಕ್ಕಿಂಗ್ ಈಸ್ ಮೈ ಫೇವ್ರೆಟ್ ಗೈಸ್. ಏನಂದರೆ ಊಟ ಅಂದರೆ ಎಲ್ಲರಿಗೂ ಊಟ ತುಂಬ ಇಷ್ಟ ಇರುತ್ತೆ. ಸೊ ನನಗಂದರೆ ಬ್ಯಾಚುಲರ್ ಲೈಫಲ್ಲಿ ತುಂಬ ಹರಿ ಇರ್ತೀವಿ ಗೈಸ್. ಏನು ಹೇಳ್ಬೇಕಂದ್ರೆ ಮಾರ್ನಿಂಗ್ ಎದ್ಬಿಟ್ಟು ಎಷ್ಟು ಗಂಟೆಗೆ ಪಟ್ಟಂತ ಎದ್ಬಿಟ್ಟು ಇಲ್ಲಿಂದ ನಾನು 17 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ನಂತರ ತುಂಬ ಜನ ಗೈಸ್ ಮನೆಯಿಂದ 10, 15, 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಓಕೆನಾ. ಸೊ ಅವರು ಎದ್ದುಬಿಟ್ಟು ರೂಮಿಂದ ಎದ್ದು ತಲೆ ಸ್ನಾನ ಮಾಡಿ ಅಥವಾ ಸ್ನಾನ ಮಾಡಿಕೊಂಡು ಹಂಗೆ ತಲೆನೂ ಒದ್ದೆ ಇರುತ್ತೆ, ಹಂಗೆ ಓಡ್ತಾ ಇರ್ತೀವಿ, ಹೆಲ್ಮೆಟ್ ಹಾಕೊಂಡು ಓಡ್ತಾ ಇರ್ತೀವಿ. ಸೊ ಹೇರ್ ಸ್ಟೈಲ್ ಹೇರ್ ಎಲ್ಲ ಹೋಗ್ಬಿಡ್ತು ಅಂದರೆ ಎಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಥರ ಚಾಲೆಂಜಸ್ ಇರ್ತವೆ. ಸೊ ಟಿಫಿನು ಮಾಡಲ್ಲ, ಸಮ್ಟೈಮ್ಸ್ ಟಿಫಿನ್ ಮಾಡಲ್ಲ, ಹಂಗೆ ಓಡ್ತಾ ಇರ್ತೀವಿ. ಕೆಲಸ ಟೈಮ್ ಆಯ್ತು ಅಂದ್ಬಿಟ್ಟು, ಯಾಕೆಂದರೆ ಲಾಗಿನ್ ಟೈಮ್ ಇರುತ್ತೆ, ಪಟ್ಟಂತ ರೀಚ್ ಆಗ್ಬೇಕು ನಾವು ಆಫೀಸ್ಗೆ. ಸೊ ಅದನ್ನು ಪ್ರಾಬ್ಲಮ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಒಂದು 10 ಮಿನಿಟ್ಸು 20 ಮಿನಿಟ್ಸಲ್ಲಿ ಪಟ್ಟಂತ ಅಡುಗೆ ಮಾಡ್ಕೊಳ್ಳೋದು, ಮಧ್ಯಾಹ್ನ ಲಂಚ್ ಟಿಫಿನ್ ಬಾಕ್ಸ್ ತೊಗೊಂಡೋಗೋದು. ಸೊ ಆ ಥರ ರೆಸಿಪಿಗಳೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಬಂದುಬಿಟ್ರೆ ಆಫೀಸಿಂದ ಬರ್ತೀವಿ, ಫುಲ್ ಟಯರ್ಡ್ ಆಗಿರ್ತೀವಿ. ಬಂದುಬಿಟ್ಟು ನೋಡಿದ್ರೆ ಏನು ಅಡುಗೆ ಇರಲ್ಲ, ಅಡುಗೆ ಮಾಡ್ಕೋಬೇಕು, ಮತ್ತೆ ಅಡುಗೆ ಮಾಡ್ಕೋಬೇಕು, ಮಾಡಿಕೊಂಡು ಊಟ ಮಾಡಿಕೊಂಡು ಮಲಗಿಸೋತ್ತಿಗೆ ನಮ್ಮದು ಕತೆನೇ ಮುಗಿದಿರುತ್ತೆ. ಸೊ ಈ ಥರ ಚಾಲೆಂಜಸ್ ಎಲ್ಲ ಇರ್ತವೆ. ಸೊ ನಾನು ಹೇಳ್ಬೇಕಂದ್ರೆ ಸೊ ಏನಿದೆ ಅಂದ್ಬಿಟ್ಟು ನಂದು ರಿಯಲ್ ಲೈಫ್ ತೋರಿಸ್ಬೇಕಂದಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ನಂದು ರೂಮ್ ತೋರಿಸ್ಬೇಕಾಗಿತ್ತು ನಿಮಗೆ. ಸೊ ನೋಡಿ ನನ್ನ ರೂಮ್ ಯಾವ ಥರ ಇದೆ ಅಂದ್ಬಿಟ್ಟು. ಬ್ಯಾಚುಲರ್ ಲೈಫ್ ರೂಮ್ ನೋಡಿ ಗೈಸ್. ಸ್ಟಾರ್ಟಿಂಗ್ ನೋಡಿ ನಾವೆಲ್ಲ ಇಲ್ಲಿ ನಮ್ಮದು ಚಪ್ಪಲಿಗಳೆಲ್ಲ ಬಿಟ್ಟಿರ್ತೀವಿ. ಸೊ ಇದು ಒಗೆದೇ ಇರೋ ಬಟ್ಟೆಗಳು ಗೈಸ್ ಇದೆಲ್ಲ. ಸೊ ನಂದು ಇದು ನೋಡಿ, ಇದು ಗೈಸ್ ಹಾಲು. ಇದು ನೋಡಿ ಒಗೆದೇ ಇರೋ ಬಟ್ಟೆಗಳು. ಇಲ್ಲಿ ಬೆಡ್ರೂಮ್ ಅಂದರೆ ಈ ಥರ ಇದೆ. ಇದು ಒಗ್ದಿರೋ ಬಟ್ಟೆಗಳು ಇವೆಲ್ಲ. ಸೊ ನಾನು ಬೆಡ್ ಇದ್ರೂ ಸೊ ನಮಗೆ ಚಾಪೆನೇ ಕಂಫರ್ಟಬಲ್ ಗೈಸ್. ನಮಗೆ ಬೆಡ್ ಇದ್ರೂ ಚಾಪೆನೇ ಒಂಥರ ಬೆಡ್ ಇದ್ದರೆ ಬೆನ್ನೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಇದು ಕುರ್ಚಿ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಕುರ್ಚಿ ಬಗ್ಗೆ ಅಂದರೆ ಇದು ವಾರ್ಡ್ರೋಬ್ ಆಗೂ ಕೆಲಸ ಮಾಡುತ್ತೆ, ಮತ್ತು ಕೂತ್ಕೊಳ್ಳೋಕೆ ಕೆಲಸ ಮಾಡುತ್ತೆ, ತುಂಬ ಥರ ಕೆಲಸ ಮಾಡುತ್ತೆ. ಅದಕ್ಕೆ ಬಿಟ್ಟರೆ ಈ ಥರ ಗೈಸ್ ಸ್ವಲ್ಪ ಅವಾಯ್ಡ್ ನೀಟಾಗಿ ಅಂದರೆ ಪರವಾಗಿಲ್ಲ, ಚೆನ್ನಾಗಿ ನೀಟಾಗಿ ಇಟ್ಕೊತೀನಿ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಇದು ಹಾಲು, ಚಾಪೆಗಳು ಎಲ್ಲ ಪ್ರತಿಯೊಬ್ಬರು ಒಂದು ಚಾಪೆಗಳಿದ್ದಾವೆ. ಸೊ ಹಾಕ್ಸ್ಕೊಂಬಕೊಂತೀವಿ. ಕಿಚನ್ ಇವತ್ತು ನೈಟು ಕಿಚನಲ್ಲಿ ನಮ್ಮದು ಡಿನ್ನರ್ ಏನು ಮಾಡ್ಕೊತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವತ್ತು, ನೋಡ್ಬೋದು. ಸೊ ಗೈಸ್ ಈ ಥರ ಇದೆ. ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಗೈಸ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದು ನಾವು ಬಾತ್ರೂಮಲ್ಲಿ ಯೂಸ್ ಮಾಡ್ತೀವಿ. ನಮ್ಮದು ಇಲ್ಲ ಸೋಫಾ ಸೆಟ್ ಗೈಸ್. ಇದು ನಮ್ಮದು ಸೋಫಾ ಸೆಟ್. ಇದು ಕುತ್ಕೊಳ್ಳೋಕೆ ಯಾರಾದರೂ ಒಂದು ಗೆಸ್ಟ್ ಬಂದರೆ ಇದ್ರ ಮೇಲೆ ಕುತ್ಕೋಬೇಕು. ಬಾತ್ರೂಮಲ್ಲೂ ಯೂಸ್ ಮಾಡ್ತೀವಿ. ಸೊ ಈ ಥರ ಎಲ್ಲ ತುಂಬ ಒಂದೊಂದು ವಸ್ತುಗಳೆಲ್ಲ ತುಂಬ ಅದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಐತೆ. ನಾನು ಒಂದೊಂದಾಗಿ ಹೇಳ್ತೀನಿ, ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಒಂದೇ ಲಾಗಲ್ಲೆಲ್ಲ ಹೇಳಿದ್ರೆ ಹಿಂಗೆ ಈ ಥರ ಇರುತ್ತೆ ಗೈಸ್. ಸೊ ಬನ್ನಿ ರೆಡಿ ಆಗಿಬಿಟ್ಟು ಇವತ್ತು ಆಫೀಸ್ಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ ಗೈಸ್. ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಮಾಡಕ್ಕೆ ಕೊಟ್ಟಿದ್ದೀನಿ ಎಗ್ ರೈಸು.
ಬನ್ನಿ ಎಗ್ ರೈಸ್ ಮಾಡೋಣ. ಸಿಂಪಲಾಗಿ ಮಾಡ್ತಿದ್ದೀನಿ, ಸ್ಪೀಡಾಗಿ ಎಗ್ ರೈಸು. ಸೊ ಏನಂದರೆ ತುಂಬ ಹರಿಯಲ್ಲಿದ್ದೀನಿ, ಹುಡುಗರು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸಿಂಪಲಾಗಿ ಮಾಡ್ತಿದ್ದೀನಿ, ಹೊರಗಡೆ ಹೋಗಿ ತರೋಕ್ಕಾಗಲ್ಲ ಮಟೀರಿಯಲ್ಸ್ ಎಲ್ಲ. ಆಲ್ರೆಡಿ ಎಗ್ಗಿದ್ದಾವೆ. ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಹಾಕ್ಬೇಕಂತಿದ್ದೀನಿ, ಚೆನ್ನಾಗಾಗುತ್ತೆ ಎಗ್ ರೈಸ್. ಈ ಕಡೆ ರೈಸ್ ಆಗ್ತಿದೆ ನೋಡಿ ಇಂಡಕ್ಷನ್ ಮೇಲೆ. ಒಂಥರ ಫೀಲಿಂಗ್ ಇದು, ಮಸ್ತಾಗಿರುತ್ತೆ ಅಡುಗೆ ಮಾಡ್ಕೊಳ್ಳೋದು. ಇಲ್ಲಿಲ್ಲ, ಬರೀ ಬ್ಯಾಚುಲರ್ ಲೈಫ್ ಹೆಂಗಿರುತ್ತೆ ಅಂತ ತೋರ್ಸೋದಿನ ಅಪ್ಪಾಜಿ. ಇವ್ ನೋಡು ಮಂಜು ಅಂತ ಬ್ಯಾಕ್ ಕ್ಯಾಮ್ರಾ ಮಾತಾಡ್ತಾನೆ ಅಪ್ಪಾಜಿ. ಗೈಸ್ ಇವಾಗ ಅಡುಗೆ ಎಣ್ಣೆ ಹಾಕಿದ್ದೀನಿ ನೋಡಿ, ಆ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಗೈಸ್ ಇವಾಗ ಎಣ್ಣೆ ಕಾಯ್ತು ನೋಡ್ರಿ, ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ತಿದ್ದೀನಿ ನೋಡಿ. ಎಷ್ಟೊತ್ತಿ ಹೇಳ್ತೀಯೋ ಎಗ್ ರೈಸ್ ಮಾಡತ್ತೀಯೋ ಅಂತ ಹೇಳ್ತಾ ಇದ್ದಾನೆ. ಎಗ್ ರೈಸ್ ಮಾಡತ್ತೀನಿ ನೋಡ್ರಿ. ಈರುಳ್ಳಿ ಹಾಕಿದ್ರಿ, ಈರುಳ್ಳಿ ಹಾಕಿ ಗೋಲ್ಡನ್ ಆಗತ್ತನ ಸ್ವಲ್ಪ ಆಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಹೌದೇನ್ರಿ? ಬೆಳ್ಳುಳ್ಳಿ ಇಲ್ವೋ? ಬೆಳ್ಳುಳ್ಳಿ ಇದ್ದು ಸಕತ್ತ. ಬೆಳ್ಳುಳ್ಳಿ ತರ ನೆಂಪೆ ಇಲ್ಲ, ಹೊರಗೆ ಹೋಗಿದ್ದೆ ನೋಡಿ. ಒಂದ್ ಮಿಸ್ಟೇಕ್ ಆಗ್ಬೇಕು, ಏನಾರ ಒಂದ್ ಮಿಸ್ಟೇಕ್ ಆದ್ರೆ ರುಚಿ ಆಗುತ್ತೆ. ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿರೋ ಒಂಥರ ರಿಗ್ರೆಟ್ ಫೀಲ್ ಇರುತ್ತೆ. ಜೀವನದಾಗ ಯಾವ್ದೋ ಒಂದು ಯಾವ್ದು ಬಿಡ್ಬೇಕಂತ್ಯಾ, ಸ್ಯಾಕ್ರಿಫೈಸ್ ಬಿಡ್ಬೇಕಂತ್ಯಾ. ಇವಾಗ ನೋಡಪ್ಪ, ನಾಳೆ ನೀ ಬಿಟ್ಟಿದ್ದು ನಾಳೆ ನಿನ್ ಮಕ್ಳು ಅನ್ಬಿಡ್ತಾರ. ಅವ್ರ ಮುಗದ ಕಾಣು ನೀ ಏನ್ ಬಿಟ್ಟಿಲ್ಲ, ಯಾವ್ದೋ ಒಂದು ಮಾಡಿಲ್ಲ ಅಂತ ಯಾವ್ದು ಹೇಳಾದ್ರೂ ಮಾಡಿಲ್ಲ ನೀನು. ಹೌದಾ ಅಪ್ಪಾಜಿ, ಒಂದ್ ಏನೋ ಕ್ವಶನ್ ಕೇಳ್ಬೇಕಂತೀನಿ ನಿಂಗೆ. ಇದು ಏನ್ ಮಾಡತ್ತೀನಿ ಇವಾಗ ಕರೆಂಟ್ ಲೈಫ್? ನಾ ಏನ್ ಮಾಡಕೊಂತೀನಿ ಈಗ ನೋಡಿ, ಎಗ್ರೆಸ್ ಮಾಡ್ತೀನಿ, ಉಂತೀನಿ, ಮಕ್ಕೊಂತೀನಿ. ಅಲ್ಲೋ ಜೀವನದಾಗ ಏನ್ ಮಾಡತ್ತೀಯ ಅಪ್ಪಾಜಿ? ಪ್ರೆಸೆಂಟ್ ಪಾರ್ಟ್ ಆಫ್ ಲೈಫ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇವನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾನೆ, ಕೆಲ್ಸನೂ ಮಾಡ್ತಾನೆ. ಏನ್ ಬಡತನ ಆಗ್ತದ ಕಾಡತನ ಜೀವನದಲ್ಲಿ. ಬಡತನ ಇವರಿಂದ ನಾನು ಇನ್ಸ್ಪಿರೇಷನ್ ಆಗಿದ್ದೀನಿ, ಇನ್ಸ್ಪೈರ್ ಆಗಿದ್ದೀನಿ ನಾನು ಇವರಿಂದ. ನಾವು ಅನ್ನನ್ನ ಸ್ಫೂರ್ತಿಯಾಗಿ ತಗೊಂಡಿಲ್ಲ, ಪೂರ್ತಿಯಾಗಿ ತಗೊಂಡ್ಬಿಟ್ಟಿನ ಅನ್ನನ್ನ. ಹೌದೇನೋ ಯಪ್ಪ. ಒಂದು ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾರ ಅನ್ನೋದ್ರಿಂದ ಮಾಡ್ತೀವಿ. ಇಲ್ಲ ನೋಡಿ ಎಗ್ರೆಸ್ ಯಾವ ರೀತಿ ಅಳಿಗಡ್ಸ್ತಾ ಇದ್ದಾರೆ ನೋಡಿ. ಅಳಿಗಡ್ಸದಲ್ಲಿ ಫಸ್ಟ್ ಕ್ಲಾಸ್ ಅನ್ನೋದು ಏನು ಮರ್ಯಾದೆನೇ ಇಲ್ಲ, ರೆಸ್ಪೆಕ್ಟ್ ಅನ್ರೆಸ್ಪೆಕ್ಟ್ ಫುಲ್. ಈಗ ಪ್ಲಸ್ ಆಗಿದ್ದ ಮೈನಸ್ ಹೊರಬೇಕ, ರೆಸ್ಪೆಕ್ಟ್ ಇದ್ದಲ್ಲಿ ಅನ್ರೆಸ್ಪೆಕ್ಟ್ ಗೌರವ ಕಳಿಯಬೇಕ. ಬರೀ ಎಲ್ಲರೂ ಮರ್ಯಾದೆ ಕೊಟ್ರ ಇದಿರ್ಲ. ಊರ 4 ಮಂದಿ ಹೋಗ್ತಾರ, 4 ಮಂದಿ ತೆಳಬೇಕು, ಚೀಸ್ ಮಾಡ್ಬೇಕು. ಅವಾಗ ಓದಾರಾಗ್ತೀವಂತೀಯ? ಯಾವ್ದೋ ಒಂದ್ ಫಿಲಮ್ ನೋಡ್ನಿರು, ಎಲ್ಲಾರು ಬರೀ ಲವ್ ಮಾಡಿದ್ಯ, ಬರೀ ಹಾಳ್ ಮಾಡಕ್ ಒಬ್ಬ ಇರ್ಬೇಕಲ್ಲಿ, ಸ್ಟ್ರಾಂಗ್ ಆಗೋದು. ಉದ್ಭವ ಆಗ್ಬಿಡುತ್ತೆ ಕಾಲೇಜ್ನಾಗ. ಹೌದೌದು, ವಿಲನ್ ಇದ್ದ ಬಗ್ಗೆ ಹೀರೋ ವ್ಯಾಲ್ಯೂ ಅದ. ರೈಟ್ ರೈಟ್ ಥಿಂಗ್. ನೀ ಇದ್ದಲ್ಲೇ ನಮ್ ರೂಮಿಗೆ ಎಷ್ಟು ಕಳೆ ಆತ್ ನೋಡು. ಏ ಅಪ್ಪಾಜಿ ಇಲ್ಲೋ, ನೀ ಇದ್ಬೇಕ ರೂಮ್ ಕಳೆ ಅಪ್ಪಾಜಿ. ಕಲೆಗಾರ ನೀನು. ಕಲೆಗೆ ಬೆಲೆ ಅಂತ ಬಂದಿದ್ದ ನಿನ್ನಿಂದ, ನಾ ಕಲೆಗಾರ ಬೆಲೆ ಬಂದಿದ್ದ ನಿನ್ನಿಂದ. ಮೊಟ್ಟೆ ಹಾಕಿ ಅಂತ ಹೇಳು. ಈಗ ಮೊಟ್ಟೆ ಹಾಕಿ ನೋಡತಾರ ಅಪ್ಪಾಜಿ ಕಣ್ಣದ ಅವ್ರಿಗೆ. ಹೇಳ್ಬೇಕಂತಿಲ್ಲ, ಒಂದ್ ಮಾತು ಹೇಳ್ಬೇಕಲ್ಲ. ಈ ನಾಟಿ ಮೊಟ್ಟೆ, ಫ್ರೀಡ್ ಮೊಟ್ಟೆ, ಪಾರ್ಕೋಳಿ ಮೊಟ್ಟೆ, ಏನ್ ಹಾವುದ್ ಮೊಟ್ಟೆ, ಇದು ಏನು ಇದು ಕೋಳಿ ಮೊಟ್ಟೆ. ಯಾಕೆ ಕೋಳಿ ಹೈಬ್ರಿಡ್ ಏನ್ ನಾಟಿಯ? ನಾಟಿ ಹೈಬ್ರಿಡ್ 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 ಹೇಳ್ಬೇಕು, ಗೊತ್ತಾಗಲ್ಲ ಮಂದಿಗೆ. ಕರೆಯದ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಳ್ಳವನಿಗೆ ಜಗಳ ಇಲ್ಲ. ಮಾತಾಡ್ತಿರ್ಬೇಕಾಗಿ. ಹೌದಪ್ಪಾಜಿ, ನಿಮ್ ತರ ಜನ. ಮನೆ ಕಡಿಸಿಟ್ಟು ತೂತು ಒಲೆ ಕೆಡಿಸ್ತು, ಅದು ಜಾಸ್ತಿ ಮಾತಾಡ್ಬಿಡುದು. ತೂತು ಒಲೆ ಕೆಡಿಸಿತು, ತೂತು ಒಲೆ ಕೆಡಿಸ್ ಅಲ್ಲ ತೂತು ಒಲೆ ಕೆಡಿಸಿದ ಅಲ್ಲ, ಅರ್ಥ ಆಗಿಲ್ಲ ಅಪ್ಪಾಜಿ, ಹೇಳು. ಏನಾರ ಒಂದು ಈಗ ಅಡಿಗೆ ಮಾಡ್ತಿರ್ತಾರ, ಈಗ ಒಲಿ ನಮ್ಮ ಸೈಡ್ ಒಲಿ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಮ್ಮ ಹಳ್ಳಿ ಸೈಡ್ ಒಲಿ ಅಂತ ಇರ್ತಾವ, ಸುಮಾರು ಮಾಡ್ತಾರಲ್ಲ. ನೀವು ನೋಡಿರಿ ಅಂಕಿಲ್ಲ, ಆಕ್ಚುಲಿ ನೀವು ಇಲ್ಲಿ ಇರ್ತೀರಿ, ನೋಡಿರಿ. ಅಪ್ಪಾಜಿ ನಾ ಇದು ತರ ಇಲ್ಲೇ ಇದ್ದು, ನಾ ಇದು ಊರಾಗಿದ್ದ ಊರಾಗಿದ್ದ ಗೊತ್ತಾಗುತ್ತ ಒಲಿ, ಗೊತ್ತಾಗುತ್ತ ಅಪ್ಪಾಜಿ. ಅದು ಮಣ್ಣಿಂದ ಒಲಿ, ಪ್ಲಾಸ್ಟಿಕ್ ಇಂದು ಅಂಡ್ ಮಣ್ಣಿನ ಒಲಿ. ನಮ್ ಕಡೆ ಇಲ್ಲ ಮಣ್ಣಿನ ಒಲಿ. ನಮ್ದು ಫ್ರೆಂಡ್ ಒಬ್ಬ ನಾಗೇಶ್ ಅಂತ, ಅವ್ರ ಮಮ್ಮಿ ಮಾಡ್ತಿದ್ರು. ನಿಮ್ ಮನಿದು ತೂತ್ ಬಿದ್ದಿದ್ದಂಗಿಲ್ಲ ಅದು ಒಲಿ. ಬಿದ್ದಾವ ಅಪ್ಪಾಜಿ. ಸ್ವಲ್ಪ ಏನಾರ ಬಿತ್ತಂದ್ರ ಅದು ವೇಸ್ಟ್ ಆಗಿಬಿಡುತ್ತೆ ಒಲಿ. ಅದಕ್ಕೆ ಮಾತು ಮನೆ ಕಡಿಸಿತ್ತು, ತೂತು ಒಲೆ ಕೆಡಿಸಿತ್ತು. ಓಕೆ ಓಕೆ, ಹಿಂಗ ಹಿರಿಯರ್ ಯಾವ್ದೋ ಒಂದು ವಿಷಯ ಹೇಳ್ಬೇಕಂದ್ರ, ಮನಿ ಯಾವ್ದೋ ಒಂದು ಉಜ್ವಲ ಆಗ್ಬೇಕಂದ್ರ ಹಿರಿಯರ ಮಾರ್ಗದರ್ಶನ ಬೇಕು. ಹೌದು, ಹೇಳ್ಕೊಡ್ರಿ ನಮ್ಗೆ. ಇದು ಏನಂತಾರ, ನಿನ್ ಮಾತು ಹೇಳಿದ ನಾವು ಉಪ್ಪು ಹಾಕಿಲ್ಲ ಅಪ್ಪಾಜಿ, ಸಾಲ್ಟ್
ಜೀವನದಾಗ ಏನ್ ಮರದ್ರು ಉಪ್ಪು ಮಾಡಿದ್ರು ಪಟ್ಟಂತ ಯಾಕೆ ಈಗ ಹಾಕ್ಬೇಕ ನಾನು ಹ್ಮ್ ಅದು ಪೂರ್ತಿ ಇದಾಗುತ್ತಲ್ಲ ಹೌದು ಜೀವನದಲ್ಲಿ ಇದು ಉಪ್ಪು ನೋಡ ಯಾವ ಟೈಮ್ನಾಗ ಹಾಕ್ಬೇಕು ಅದ ಟೈಮ್ನಾಗ ಹಾಕ್ಬೇಕು ಆಕ್ಚುಲಿ ಹೌದೌದು ನಮ್ ಜೀವನನು ಕೂಡ ಯಾವ ಟೈಮ್ನಾಗ ಯಾವ ವಯಸ್ಸಿನಾಗ ಯಾವ ಏಜ್ನಾಗ ಯಾವ ಸಂದರ್ಭ ತಕ್ಕನಾಗ ಮಾಡಿಬಿಡೋಕ್ ಯಾವ್ದೋ ಒಂದ್ ಕೆಲಸ ಯಾವ್ದೋ ಇಲ್ಲಿ ಅವು ಏಜ್ ಮುಗಿದ್ಮ್ಯಾಗ ಅದು ಒಳ್ಳೆ ಬರ್ಲ ಅದು ಜೀವನ ಬರ್ಲ ಅವ್ ಫ್ರೆಂಡ್ಸ್ ಬರ್ಲ ಅವು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಿ ಯಾವ್ದು ಬರ್ಲ ಐತ್ಯಾ ವಯಸ್ಸು ಐತ್ಯಾ ಮಾಡಿಬಿಡ್ಬೇಕು ನಾಳೆ ನಾವ್ ಇರ್ತೀವೋ ಇಲ್ಲೋ ಮಾಡಕ್ ಆಗುತ್ತೋ ಇಲ್ಲೋ ಮಾಡಕ್ಕಾದ್ರ ಪವರ್ ಇರ್ತೋ ಇಲ್ಲೋ ಪವರ್ ಇದ್ರು ನಮ್ಮ ಹತ್ರ ಇಂಟ್ರೆಸ್ಟ್ ಇರ್ತೋ ಇಲ್ಲೋ ಐತಾ ಮಾಡಿಬಿಡ್ಬೇಕು ಕರೆಕ್ಟ್ ಮುಪ್ಪು ಹಾಕೋ ಟೈಮ್ನಾಗ ಹಾಕ್ಬಿಡಕ್ ಯಾವ್ದೋ ಹೌದು ಹಾಕೋ ಟೈಮ್ನಾಗ ಹಾಕಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ ಆಗ್ತದೆ ಟೇಸ್ಟ್ ಹೋಗ್ಬಿಡ್ತದ ಇಂಟ್ರೆಸ್ಟ್ ಬರ್ಲ ಅದೇ ಹಂಗೆ ಜೀವನನು ಹಂಗೆ ಮಾಡೋ ಟೈಮಿಗೆ ಏನ್ ಮಾಡೈತಿ ಮಾಡ್ಬೇಕು ಮಾಡಿರ್ಬೇಕು ನೀವೆಲ್ಲ ಮಾಡಿರ್ತೀರಿ ಆಕ್ಚುಲಿ ಇದು ತಪ್ಪಾಗಿರ್ತೈತಿ ಏ ಇಲ್ಲಪ್ಪ ಏನ್ ಅಂದ್ರೆ ಇದು ತಪ್ಪಾಗೈತಿ ಲೈಫ್ ನ ತಪ್ಪು ಮಾಡಿದ್ದು ಸರಿ ಪಡಿಸೋದಿನ ಅದೇ ಅಷ್ಟೇ ಅದಕ್ ಬಿಟ್ರೆ ಏನಿಲ್ಲ ಪಡಿಸ್ಕೋಬೇಕು ಪಡಿಸ್ಕೊ ಅಂದ್ರೆ ಮಾನವಲ್ಲ ಇಲ್ಲಾಂದ್ರೆ ಪ್ರಾಣಿ ಯಾವ ಪ್ರಾಣಿ ಮನುಷ್ಯ ಪ್ರಾಣಿ ಹಿಂಗೆ ಅಯ್ಯಾಡ್ಬೇಕು ಆಗುತ್ತೆ ಒಂದ್ 2 ನಿಮಿಷ ಅಯ್ಯಾಡ್ಬೇಕು ಎಷ್ಟು ನಿಮಿಷ ಎಷ್ಟು ನಿಮಿಷ ಆ ರೀತಿ ಇದು ಮಾಡ್ಬೇಕೆಲ್ಲ ಏನು ಎಲ್ಲ ಉಪ್ಪು ಗಿಪ್ಪು ಎಲ್ಲ ಖಾರ ಎಲ್ಲ ಹಿಡಿಬೇಕಲ್ವಾ ಎಷ್ಟು ನಿಮಿಷ ಆ ರೀತಿ ಕಟ್ ಆ ರೀತಿ ಎಷ್ಟು ನಿಮಿಷ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಾಗೆ ಪಟ್ 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 ಮಾಡ್ಬೇಕು ಗೊತ್ತಾಗದ ಅಂದ್ರೆ ಸ್ವಲ್ಪ ಇದು ಆಗ್ಬೇಕದು ಏನಂತಾರ ಉದ್ರ ಅಂತಾರಲ್ಲ ನಮ್ ಕಡೆ ಉದ್ರ ಅಂತೀವಿ ಬಿಡಿ ಬಿಡಿ ಆಗ್ಬೇಕು ಸ್ವಲ್ಪ ಇದು ಆಗತ್ತಲ್ಲ ನೋಡಿ ಇಲ್ಲಿ ಸ್ವಲ್ಪ ಡ್ರೈ ತರ ಆಗ್ಬೇಕು ಡ್ರೈ ತರ ಆಗ್ಬಿಡುದು ಇದೇ ಫಸ್ಟ್ ಎಲ್ಲ ಮಾಡಿರ್ಬೇಕು ನೀವು ಆಕ್ಚುಲಿ ಎಲ್ಲ ಏನು ರೂಮಲ್ಲ ಎಗ್ರೇಸ ರೂಮಲ್ಲಿ ಅಷ್ಟೇ ಮಾಡ್ತಾರೆ ಏನು ಹೊರಗಡೆ ಮಾಡ್ತಾರೆ ಏನು ಎಗ್ರೇಸ ಮಾಡ್ತೀನಿ ಅಪ್ಪಾಜಿ ರೂಮಾಗ ಮಾಡ್ತೀನಿ ಹೊರಗ ಫ್ರೆಂಡ್ಸ್ ಕರ ಹೇಳ್ದ ಮಾಡ್ತೀನಿ ಯಾರು ಹೋಗೋಣಂತ ಹೊರಗಡೆ ಮಾಡ್ತಾರೆ ಎಗ್ರೇಸ್ ಮೈಂಡ್ ಅನ್ನೋದು ಬಹಳ ಒಳ್ಳೇದು ಒಳ್ಳೇದಾ ಯಾಕ ಎದಕ್ಕ ಅದಕ್ಕೆ ಒಳ್ಳೇದು ಬೈಕ್ ಬಡತನವೆಂದು ಶಾಶ್ವತ ಎಲ್ಲ ತಿರುತನವೆಂದು ಬಾಳಿಗೆ ಅಲ್ಲ ಕೋಟೆ ಕಟ್ಟೆ ಮರದ ಯಾಕೆ ಈ ತರ ಕೆಮ್ಮು ಇದು ಐತೆ ಹೇಳು ಕೆಮ್ಮಾಗ ಬರೈತೆ ಹೇಳು ಅಲ್ಲ ಹೇಳು ನೀನು ಒಂದ್ ಅಡಿಗೆ ಮಾಡ್ತೀಯಲ್ಲಪ್ಪ ನೀನ್ ಹೇಳ್ಬೇಕು ಇವಾಗ ಕೆಮ್ಮು ಯಾಕೆ ಬಂತಂತ ಹೇಳ್ಬೇಕು ನೀನ್ ಇದನ್ನ ಕೊಟ್ರು ನೀ ಅಡಿಗೆ ಘಾಟ್ ಅದಕ್ ಬಂತು ಅದ ಅಡಿಗೆ ಮಾಡೋ ಯಾವ ಕಾರಣಕ್ ಬಂತು ಅಡಿಗೆ ಮಾಡ್ಕೊಂತೀವಿ ಅಡಿಗೆ ಮಾಡಕೊಂತೀಯ ಅದರಿಂದ ನೀನು ಖಾರ ಉಪ್ಪು ಮತ್ತೆ ಒಂದ್ ರೀಸನ್ ಐತಿ ಹೇಳು ಹೇಳ್ತೀನಿ ತಡಿಯಪ್ಪ ನೀನು ಮದುವೆ ಹಾಕೊಂಡೆ ಯಾವ್ದೋ ಮಕ್ಳಾಗಲ್ಲ 9 ತಿಂಗಳು ಕಾಯ್ಬೇಕು ಹೇಳೋತನ ತಡಿಬೇಕು ಯಾವ್ದೋ ಒಂದು ವಿಷಯ ಅಲ್ಲಿ ಸರಿ ಆಯ್ತು ಬಾಳಿ ಏನು ಸರಿ ಆಯ್ತು ಹೇಳು ಹೇಳು ಏನ್ ಹೇಳಿ ಅಲ್ಲ ಏನಕ್ಕೆ ಘಾಟ್ ಬಂತ ಅದು ಘಾಟ್ ಬಂತಲ್ಲ ಅಲ್ಲ ಘಾಟ್ ಏನಕ್ಕೆ ಬಂತ ಹೇಳು ನೋಡ್ರಿ ಫ್ರೆಂಡ್ಸ್ ನಮ್ಗೆ ಗ್ಯಾಸ್ ಅಂದ್ಬಿಟ್ರು ಅಲ್ಲ ಘಾಟ್ ಏನಕ್ಕೆ ಬಂತ ಹೇಳು ಘಾಟಾ ನೀವು ಉಪ್ಪು ಹಾಕಿದ್ದೀರ ಇದು ಇದೇನಿದು ಯಾವ್ದಣ್ಣ ಅದು ಮೆಣಸಿಕಾಯಿ ಹಾಕಿದಿರಲ್ಲ ಮೆಣಸಿಕಾಯಿನ ಪುಡಿ ಇದು ಆನ್ಸರ್ ನಾವ್ ಖಾರ ಮೇಲದ್ ಹಾಕದ್ನಲ್ಲ ಆಕ್ಚುಲಿ ಎಣ್ಣೆಲ್ ಹಾಕಿದ್ರೆ ಖಾರ ಘಾಟ್ ಬರಲ್ಲ ನಾವ್ ಮೇಲದ್ ಹಾಕದ್ನಲ್ಲ ಸೊ ಅದು ಘಾಟ್ ಬರುತ್ತೆ ಮೇಲಿಂದ ಆಗ್ಲಿಲ್ಲ ಕೈಯಿಂದ ಹಾಕಿದ್ರಿ ಅದು ಉಳ್ಳಾಗಡ್ಡಿ ಮೇಲೆ ಹಾಕಿದ್ರಿ ಅದೇ ನಿಮ್ ಜೋಡಿ ಮಾತಾಡಕ್ಕಾಗಲ್ಲ ಬಸಿ ಕಾಂಪಿಟೇಷನ್ ಕೊಡಕ್ಕಾಗಲ್ಲ ನಂಗೆ ಕಾಂಪಿಟೇಷನ್ ಅಂತ ಅರ್ಥ ಬಂದಿದ್ದ ನಿಮ್ಮಿಂದ ಕಾಂಪಿಟೇಷನ್ ಅದಕ್ಕೆ ನೀ ಕಾಂಪಿಟೇಷನ್ ಬೀಳ ಹೋಗಿ ಬಸಿ ಇವಾಗ ಅರ್ಥ ಆಯ್ತು ನನಗ ನಿನ್ ಗೋ ಮಾರೆ ಕಾಂಪಿಟೇಷನ್ ನೀವು ಮುಗಿಸಿರಿ ನಾವ್ ಈಗ ಬಂದು ಕುನ್ನಿಗಳು ನೀವು ಮಹಾರಾಜರ ಅಗಳೇ ಮುಗಿಸಿ ಎಲ್ಲಾ ಬೋರುದು ಬರದು ದೊಡ್ಡ ಸಾಮ್ರಾಜ್ಯದಲ್ಲಿ ನಿಮ್ ನಾಳೆಗೆ ತೆಗ್ದು ಬಿಡ್ತಾರೆ ಅಷ್ಟೇ ಎಗ್ರೆಸ್ ರೆಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಎಗ್ರೆಸ್ ಸ್ಮೈಲ್ ತಗೊಂತ ಸ್ಮೆಲ್ ಡಿಪ್ರೆಷನ್ ಮಿಸ್ಟೇಕ್ ಆಗ್ತಾ ಇರ್ಬೇಕು ಮನುಷ್ಯ ಮಿಸ್ಟೇಕ್ ಆಗೋದೆ ಸರಿಪಡಿಸ್ಕೊಂಡು ಹೋಗೋದೇ ನಿಜವಾದ ಜೀವನ ಹನ್ನೊಂದು ಎಗ್ರೆಸ್ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇದ್ರೆ ಇರ್ಬೇಕು ಅನ್ಸುತ್ತೆ ತಿನ್ಬೇಡ ಮತ್ತೆ ನೀವ್ ಮಾಡಿದ್ಮೇಲೆ ತಿಂತಿದ್ರು ನೀವ್ ಮಾಡೋ ಮುಂದೆ ಯಾವ್ದೋ ಒಂದು ತಿನ್ಬಾರ್ದು ಅದು ಮಾಡಿದ ಮೇಲೆನ ಪರಿಪೂರ್ಣವಾಗಿ ನೀ
ಉಪ್ಪು ಖಾರ ಎಲ್ಲ ಪರಿಪೂರ್ಣ ಹಾಕಿದ ಮೇಲೆ ಅದು ಟೇಸ್ಟ್ ಬರುದು. ಅರ್ಧಕ್ ಮರ್ದಕ್ ಯಾವ್ದು ತಿನ್ನಕ್ ಹೋಗ್ಬಾರ್ದು. ಆಕ್ಚುಲಿ ನೀವು ಅಷ್ಟೇ ಜೀವನದಲ್ಲಿ ಅರ್ಧಕ್ ಮರ್ದಕ್ ಯಾವ್ದು ಮಾಡಕ್ ಹೋಗ್ಬೇಡ್ರಿ. ಯಾವ್ದೋ ಒಂದು ಕೆಲಸ ಪರಿಪೂರ್ಣವಾಗಿ ಮಾಡಿಂದ ಕರಿಬೇಕು ಬರ್ರಿಯಪ್ಪ ಅಂತ. ಹಂಗಂತೀಯ? ಆಯ್ತಪ್ಪ. ಮತ್ತೆ ಬ್ರೋ ಹೇಳ್ಬೇಕ್ರ ನಿಮ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರ್ತದ ಮಾಡೋದ್ರಾಗ? ಎಗ್ ರೈಸ್ ಮಾಡೋದ್ರಾಗ ಆಯ್ತಪ್ಪ. ಒಂದು 20 ವರ್ಷ ಇರ್ಬೇಕು ಅನ್ಸುತ್ತೆ ನನಗೆ ಆಕ್ಚುಲಿ. ನನ್ನ ವಯಸ್ಸಿರೋದೇ 20 ಸಾರಿ 27. 20 ಅಂದ್ರೆ ನೀವು ಆಲ್ಮೋಸ್ಟ್ ಒಂದು 20 ಇಯರ್ಸ್. 20 ಇಯರ್ಸ್ 7 ವರ್ಷದಾಗ ಇದಾಗ್ಬಿಡುತ್ತೆ. 20 ಇಯರ್ಸ್ ನಿಂದ ನೀವು ಕಲ್ತಿದ್ದಂತ ಹೇಳಿ ನಾನು ನಿಮ್ಗೆ 20 ಇಲ್ಲ, years ಆಗಿಲ್ಲ. ಇಲ್ಲ. 20 ವರ್ಷ ನೀವು ಮಾಡಕ್ ಬರ್ತಿರ್ಬೇಕು. ಆಕ್ಚುಲಿ PUC ಆದ್ಮೇಲೆ ಸ್ಟಾರ್ಟ್ ಮಾಡಿದ್ ಮಾಡಕ. ನೀವು ಯಾಕಂದ್ರೆ ಅವಾಗೆ ರೂಮ್ ಮಾಡಿದ್ನಲ್ಲ. ಹೊರಗಡೆ ಮಾಡಿದ್ರ ಒಬ್ಬರೇ ಇದ್ರ ಏನೋ ಫ್ರೆಂಡ್ ಸರ್ಕಲ್ ಏನಾರ ಇತ್ತು? ಇಲ್ಲ ಫ್ರೆಂಡ್ ಸರ್ಕಲ್ ಅಂದ್ರು ಇಲ್ಲ ಇದ್ದ ಒಬ್ಬ ಫ್ರೆಂಡ್ ಇದ್ದ. ಒಬ್ಬ ಫ್ರೆಂಡ್ ಗೆಳತಿ. ಏಯ್ ನನ್ ಮಗನ ಗೆಳತಿ ಇಲ್ಲ ಕಣೋ, ಹುಡುಗ ಇರ್ತಾ ರೂಮ್ ಅಲ್ಲಿ. ಇಬ್ರೇನಾ? ಇಬ್ರೇ ಇರ್ತಾರೆ. ಅವ್ರಿಗೆಲ್ಲ ಮಾಡಕ್ ಬರ್ತಿತ್ತಾ ನಿಮ್ಮಂಗ? ಅವ್ರಿಗೆ ಮಾಡಕ್ ಬರ್ತಿರ್ಲಿಲ್ಲ, ನೀವ ಮಾಡ್ತಿದ್ದ? ನಾನ್ ಕಲ್ಸಿದ್ದು ಅವನಿಗೆ. ಹಿಂಗ್ ಮಾಡು ಕೆಳಗೆಯಿಂದ ಮೇಲ್ಗಡೆ ಹಾಕು. ಅದೇ ಇದನ್ನ ಉಪ್ಪ ಕೆಳಗಡೆಯಿಂದಲ್ಲ ಮೇಲಿಂದ ಕೆಳಗಡೆ ಹಾಕ್ತಾರ ಉಪ್ಪ. ಡಬ್ಬಿಯಿಂದ ಹಾಕ್ತಾರ ಬ್ರೋ ಆಕ್ಚುಲಿ. ಆಯ್ತು ರೆಡಿ. ಹಾಕಿದ್ರೆ ಏನು ಅದು ಟೇಸ್ಟ್ ಬಂದ್ರೆ ಸಾಕು. ಕೈಲಿಂದ್ರ ಹಾಕು, ಸ್ಪೂನಿಂದ್ರ ಹಾಕು. ಗರಂ ಮಸಾಲ ಹಾಕ್ಲಾ? ಗರಂ ಮಸಾಲ ಹಾಕ್ರಿ. ಎಲ್ಲ ಮಾಡಿರ್ಬೇಕು ಆಕ್ಚುಲಿ. ನಮ್ಮಂತ ದಟ್ಟರ ಕೇಳಿದ್ರಲ್ಲಿ ನೀವು ಪುಷ್ಕರ್ ಇದು ಗರಂ ಮಸಾಲ ಇಲ್ಲ. ಗರಂ ಮಸಾಲ ಬೇಡ ಅಂತೀಯ? ಹಾಕಿ ಗ್ರೀನ್ ಚಿಲ್ಲಿ ಬೇಡಲ್ಲ? ವಿನೇಗರ್ ಹಾಕ್ ಸ್ವಲ್ಪ. ಹಾಕ್ಲಾ? ಟೇಸ್ಟ್ ನೋಡೋ ಸುಮ್ಮನೆ ಕೊಟ್ಟಿಗೆ ಸ್ವಲ್ಪ ಹಾಕ. ಅದಕ್ಕೆ ಏನಾಗಲ್ಲ ವಿನೇಗರ್ ಹಾಕಲ್ಲ ಎಲ್ಲ ಸ್ವಲ್ಪ ಹಾಕು. ಎಲ್ಲಾದರೂ ಗ್ರೀನ್ ಚಿಲ್ಲಿ ಹಾಕಿ. ಗ್ರೀನ್ ಚಿಲ್ಲಿ ಹಾಕ್ಲಾ? ಎಂದೆಂದಿಗೂ ನೀ ಎಗ್ ರೈಸ್ ಗ್ರೀನ್ ಚಿಲ್ಲಿ ಹಾಕ್ಲಾ ಬೇಡವಾ? ಗ್ರೀನ್ ಚಿಲ್ಲಿ ಹಾಕಿ ಬ್ರೋ, ಹಾಕ್ಬೇಕು. ಸ್ವಲ್ಪ ಹಾಕಿ. ಜೀವನದಲ್ಲಿ ಯಾವ್ದು ಅತಿ ಆಗ್ಬಾರ್ದು, ಯಾವ್ದು ಕಮ್ಮಿನೂ ಆಗ್ಬಾರ್ದು ಜೀವನದಲ್ಲಿ. ಆಕ್ಚುಲಿ ಯಾವ್ದು ಸಮಾನಾಂತರವಾಗಿರ್ಬೇಕು. ಬಡ್ಕೊಂಡ್ರ ಜೀವನದಲ್ಲಿ ಬಡ್ಸ್ಕೋಬೇಕು. ಅವಾಗೆ ಜೀವನದಾಗ ಏಟ್ ತಿನ್ಬೇಕಪ್ಪಾಜಿ, ಏಟ್ ತಿನ್ಬೇಕಲ್ಲ ಬುದ್ಧಿ ಬರೋದು. ಯಾವ್ದೇ ಒಂದು ಬಂಡೆನ ಮೊದಲು ಮನಿ ಮುಂದಿದ್ರು ತುಳ್ಕೊಂಡ್ ಹೋಗ್ತಾರ. ಅದ ಒಂದು ಬಂಡೆನ ಮೂರ್ತಿಯಾಗಿ ಒಬ್ಬ ಕಲಿಗಾರನ ಹತ್ರ ಕೊಟ್ರ, ಶಿಲ್ಪಿ ಹತ್ರ ಕೊಟ್ರ, ಆ ಶಿಲ್ಪಿ ಆ ಒಂದು ಕಲ್ಲಿಗೆ ಮೂರ್ತಿಯನ್ನಾಗಿ ಮಾಡ್ತಾನಲ್ಲ, ಅದಕ್ಕೆ ಅವಾಗ ಆ ಕಲ್ಲಿಗೆ ಒಂದು ಬೆಲೆ ಬರುತ್ತೆ. ಅಷ್ಟೇ ಜೀವನ. ಅಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರೆ ನಮ್ಗೆ ಯಾರು ಬೆಲೆ ಕೊಡಲ್ಲ. ಯಾಕೆ ಕೊಡೋನು ಬಾರ್ದು. ಆಕ್ಚುಲಿ ನಮ್ದು ಏನಾದ್ರ ನಾವು ಎಲ್ಲ ತಿದ್ದಿ ಬಿಟ್ಟು ಎದ್ದು ನಾವು ಕೂಡ ಜೀವನದಲ್ಲಿ ಏನೋ ಒಂದು ಸಾಧನೆ ಅಂತ ಒಂದು ಪದನ 3 ಅಕ್ಷರ ನಮ್ಮ ಜೀವನದಲ್ಲಿ ನಾವೇನೋ ಅಳವಡಿಸ್ಕೊಂಡ್ರೆ ಆ ಸಾಧನೆಗೆ ಬೆಲೆ ಬರೋದು ಅವಾಗ. ಅದ ಒಂದು ಅಷ್ಟೇ ಜೀವನ ಅನ್ನೋದು. 3 ದಿನದ ಸಾಯಂಕಾಲ ಅಂತ ಆ 3 ದಿನದೊಳಗ ನಾವ್ ಎಷ್ಟು 100 ಜನ ಗಳಿಸಿದ್ವಿ ಅನ್ನೋದಲ್ಲ, ಅದು ಇಂಪಾರ್ಟೆಂಟ್. ಅದು ಎಗ್ರೆಸ್ ಚೆನ್ನಾಗಿ ಮಾಡ್ತಿರ್ಬೋದು ನೀವು. ಏನೋ ಮಾಡ್ತೀವಪ್ಪ, ಹೊಟ್ಟೆಪಾಡು ಬ್ಯಾಚುಲರ್ ಲೈಫ್. ಗಾಯ್ಸ್ ನೋಡಿ ಎಗ್ ರೈಸ್ ಮಾಡಿದೀನಿ. ಹೆಂಗೈತಪ್ಪಾಜಿ ಎಗ್ ರೈಸ್? ತಿನ್ಬೋದಾ? ತಿನ್ನಾಕೊಂಟಿ ನಾವು. ಎಗ್ ರೈಸ್ ಆಗೈತ? ನೋಡಿ ಮಸ್ತ್ ನಂಬರ್ ಟೇಸ್ಟ್ ಮಾಡಿ ಬಂದು. ಥ್ಯಾಂಕ್ ಯು ಗೈಸ್ ಫಾರ್ ಯುವರ್. ನೀವು ಈ ತರ ಕಮೆಂಟ್ ಮಾಡ್ತಿದ್ರೆ ನಾನು ಇನ್ನೂ ಚೆನ್ನಾಗಿ ಅಡಿಗೆ ಮಾಡಾಕ್ತೀನಿ. ಅಸಲಕ್ಕೆ ಬೆಂಗಳೂರಾಗ ಹೋಟೆಲ್ ಚಲೋ ಎಗ್ ರೈಸ್ ಮಂಡಿ ಮಸ್ತ್ ನಡೀತದೆ ನಂಬರ್. ಎಗ್ ರೈಸ್ ನಾ ಹಿಡ್ದು ಕೆಲಸ ಬಿಡ್ರಿ, ಆಫೀಸ್ ಕೆಲಸ ಬಿಟ್ಟು ಎಗ್ ರೈಸ್ ಮಾಡ್ರಿ ಹಿಡ್ದು. ಆಫೀಸ್ಗಿಂತ ಹೆಚ್ಚಿಗೆ ಮಸ್ತಿ ಅಸಲಕ್ಕೆ. ನಾನು ಮೊನ್ನೆ ಒಂದು ಎಗ್ ರೈಸ್ ಅಂಗಡಿ ಹತ್ರ ಹೋಗಿದ್ದೆ. ಎಷ್ಟು ಗಳಿಸ್ತಾನೆ ಗೊತ್ತೇನೋ ತಿಂಗಳಾಗ. ಇನ್ನೂ ಕಿಲ್ಲಿಲ್ಲ ಅಂತಂದ್ರೆ 8,000 ಇಂಟು ಒಂದ್ ತಿಂಗಳು ಎಷ್ಟಾಗುತ್ತಪ್ಪಾಜಿ? 24 2 ಲಕ್ಷ 40,000 ತಿಂಗಳಿಗೆ. ನಾಳೆ ನಾನು ಎಗ್ ರೈಸ್ ಹಾಕ್ತೀನಿ, ಎಗ್ ರೈಸ್ ಮಂಡೆ ಹಾಕ್ತೀನಿ ನೋಡ್ರಿ. ಕೌಂಟರ್ ಮೇಲೆ ಹಾಕೊಂಡ್ಬಿಡ್ತೀನಿ. ಕಂಟ್ರೋಲ್ ಕೊಡ್ರಿ. ನೀಗಪ್ಪಾಜಿ? ತಿನ್ನಕ್ ಬರ್ತೀನಿ. ಆಯ್ತು. ಇವಾಗ ಎಲ್ಲ ಪಾತ್ರೆಗಳು ಎಲ್ಲ ತೊಳಿಬೇಕು. ಇವಾಗ ರೂಮ್ ಎಲ್ಲ ಫುಲ್ ಮೆಸ್ ಆಗ್ಬಿಟ್ಟೈತೆ. ಸಿಂಕ್ ಎಲ್ಲ ತೊಳೆದಿದ್ದೆ, ತೊಳೆದಿರ ಅನ್ಕೊಂಡಿದ್ದೆ. ಸಿಂಕ್ ಎಲ್ಲ ತೊಳೆದ್ಬಿಟ್ಟೆ. ನೋಡಿದ್ರೆ ಎಷ್ಟು ಪಾತ್ರೆಗಳು ಮತ್ತೆ ಬಾಕಿ ಇದಾವೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಎಲ್ಲ ಕ್ಲಿಯರ್ ಆಗಿದೆ. ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ಫುಲ್ಲು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಎವ್ರಿಥಿಂಗ್ ಕ್ಲಿಯರ್ ನೋಡಿ. ಮೊನ್ನೆ ಡಿಮಾರ್ಟ್ ಹೋಗಿಬಿಟ್ಟು ನೋಡಿ ಎಲ್ಲ ಸಾಮಾನುಗಳು ತಂದ್ಬಿಟ್ಟು ಜೋಡಿಸ್ಬಿಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಪಾತ್ರೆ ಹಾಕ್ತೀವಿ ಹಿಂಗೆ. ಸೊ ದಿಸ್ ಇಸ್ ಅವರ್ ಕಿಚನ್ ಗೈಸ್ ನೋಡಿ. ಸೊ ದಿಸ್ ಇಸ್ ಮೈ ಕಿಚನ್. ಸೊ ಗೈಸ್ ಇದು ನಂದು ಕಥೆಯ ಇವಾಗೊಂದು
ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅಂದರೆ ಯಾವ ಥರ ಬ್ಯಾಚುಲರ್ ಲೈಫ್ ಇರ್ತಂದ್ಬಿಟ್ಟು. ಸೊ ಗೈಸ್, ನಿಮ್ಮದು ಬ್ಯಾಚುಲರ್ ಲೈಫ್ ಅಂದರೆ ಇವಾಗ ಮದುವೆ ಆಗಿಬಿಟ್ಟು ಬ್ಯಾಚುಲರ್ ಲೈಫ್ ಮಿಸ್ ಮಾಡ್ಕೊತಾ ಇರೋರು ನಿಮ್ಮ ಬ್ಯಾಚುಲರ್ ಲೈಫ್ ಯಾವ ಥರ ಇತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಮತ್ತೆ ಕರೆಂಟ್ ಬ್ಯಾಚುಲರ್ ಇರ್ತಿರಲ್ಲ, ನಂತರ ಬೆಂಗಳೂರು ಸಿಕ್ಕಾಪಡೆ ಜನ ಇದ್ದಾರೆ ಗೈಸ್. ನಂದು ಕತೆಗೆ ರಿಲೇಟ್ ಆಗೋರು ತುಂಬ ಜನ ಇದ್ದಾರೆ. ಸೊ ನಿಮ್ಮದು ಲೈಫ್ ಯಾವ ಥರ ನಡೀತಾ ಇದೆ, ನೀವು ಏನೇನು ಮಾಡ್ತಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿಬಿಟ್ಟು. ಸೊ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್ ಈ ಬ್ಯಾಚುಲರ್ ಬಾಯ್ಗೆ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.